ಬೀಫ್ ಮಾತ್ರ ತಿನ್ನೋದಿಲ್ಲ. ಸ್ನೇಹಿತರೆ ನಮಸ್ಕಾರ. 2014ರಲ್ಲಿ ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಬಲಪಂಥೀಯ ಸಿದ್ಧಾಂತವುಳ್ಳ ಸಿನಿಮಾಗಳು ಹೆಚ್ಚಾಗಿ ಬರತೊಡಗಿವೆ. ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ದ್ವೇಷವುಳ್ಳ ಸಿನಿಮಾಗಳೇ ಹೆಚ್ಚು ಬರ್ತಿವೆ. ಆದರೆ ಆ ಸಾಲಿನಲ್ಲಿ ಅನೇಕ ಸಿನಿಮಾಗಳು ಮಕಡೆ ಮಲ್ಕೊಂಡಿವೆ. ಜನರೇ ಇಂತಹ ದ್ವೇಷ ಬಿತ್ತುವ ಸಿನಿಮಾಗಳನ್ನು ಧಿಕ್ಕರಿಸಿದ್ದೂ ಇದೆ. ಬಿಜೆಪಿ ಮತ್ತು ಸಂಘ ಪರಿವಾರ ಇಂತಹ ಸಿನಿಮಾಗಳ ಮೂಲಕ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳಲು ಜನರೇ ಬಿಟ್ಟಿಲ್ಲ. ಈಗ ಅದರ ದ್ವೇಷ ಬಿತ್ತುವ ಸಾಲಿಗೆ 2023ರಲ್ಲಿ ಬಿಡುಗಡೆಯಾದ ದಿ ಕೇರಳ ಸ್ಟೋರಿ ಮತ್ತು ಅದರ ಮುಂದುವರೆದ ಭಾಗವಾದ ದಿ ಕೇರಳ ಸ್ಟೋರಿ 2. ಈ ಸಿನಿಮಾಗಳು ಧರ್ಮಾಂಧತೆ, ಲವ್ ಜಿಹಾದ್, ಐಸಿಸ್ ಜೊತೆಗಿನ ನಂಟು ಎಂಬ ರೀತಿಯಲ್ಲಿ ಕಥೆಯನ್ನು ಹೆಣೆದು ನೇರವಾಗಿ ಮುಸ್ಲಿಂ ದ್ವೇಷವನ್ನು ಬಿತ್ತುವುದೇ ಇದರ ಮೂಲ ಅಜೆಂಡವಾಗಿದೆ. ಮೊದಲು ಟ್ರೈಲರ್ ಬಿಡುಗಡೆ ಮಾಡಿದಾಗ ಈ ದೇಶ ಮುಂದಿನ 25 ವರ್ಷಗಳಲ್ಲಿ ಮುಸ್ಲಿಂ ದೇಶವಾಗಲಿದೆ ಎಂಬ ಹಿನ್ನೆಲೆಯ ಧ್ವನಿಯ ಮೂಲಕ ಆರಂಭವಾಗ್ತದೆ. ಇನ್ನು 25 ವರ್ಷದಲ್ಲಿ ಇಡೀ ಭಾರತ ಒಂದು ಇಸ್ಲಾಮಿಕ್ ರಾಜ್ಯ ಆಗುತ್ತೆ. ಅಂದರೆ ಅಲ್ಪಸಂಖ್ಯಾತರ ವಿರುದ್ಧ ಭಯವನ್ನು ಹುಟ್ಟುಹಾಕೋದು, ಹುಸಿ ಮತ್ತು ಸುಳ್ಳು ನರೇಟಿವ್ಗಳನ್ನು ಹೇಳಿ ದಿಕ್ಕು ತಪ್ಪಿಸುವುದೇ ಆಗಿತ್ತು. ಮತ್ತೆ ಸಿನಿಮಾದಲ್ಲಿ ಬಲವಂತವಾಗಿ ಬೀಫ್ ತಿನ್ನಿಸುವ ಘಟನೆಯನ್ನು ಸಹ ಚಿತ್ರಿಸಲಾಗಿತ್ತು. ಇದಕ್ಕೆ ಸ್ವತಃ ಕೇರಳಿಗರೇ ಟ್ರೋಲ್ ಮಾಡಿದ್ದಾರೆ. ಖಾಲಿ ಬೀಫನ್ನು ತಿನ್ನಿಸ್ಬೇಡಿ, ಪರೋಟ ಜೊತೆ ಬೀಫನ್ನು ತಿನ್ನಿಸಿ ಅಂತ. ಅಂದರೆ ಕೇರಳ ಸಾಮರಸ್ಯದಿಂದ ಬದುಕುವ ನಾಡು, ಎಲ್ಲರೂ ಒಗ್ಗಟ್ಟಾಗಿ ಬದುಕ್ತಿದ್ದಾರೆ. ಅಂತಹ ನಾಡಿನ ಬಗ್ಗೆ ಸುಳ್ಳು ಹೇಳುವ ಇಸ್ಲಾಮೋಫೋಬಿಯಾ ರೀತಿಯ ಚಿತ್ರಗಳನ್ನು ತೆಗೆದರೆ ಸ್ವತಃ ಕೇರಳಿಗರೇ ಧಿಕ್ಕರಿಸಬೇಕು. ಅವರೇ ಧಿಕ್ಕರಿಸ್ತಿದ್ದಾರೆ ಕೂಡ. ಸಿನಿಮಾ ಬಿಡುಗಡೆಯಾದರೂ ಇಡೀ ರಾಷ್ಟ್ರಾದ್ಯಂತ ಜನರು ಥಿಯೇಟರ್ಗೆ ಹೋಗ್ತಿಲ್ಲ. ಕೇರಳ ಸ್ಟೋರಿ ಹಾಕಿದ ಚಿತ್ರಮಂದಿರಗಳು ಖಾಲಿ ಹೊಡೆಯುತ್ತಿವೆ. ಈ ಬಗ್ಗೆ ರಿದ್ದಿಯಾ ಶರ್ಮಾ ಎಂಬುವರು ಕೇರಳ ಸ್ಟೋರಿ ನೋಡಲು ಥಿಯೇಟರ್ಗೆ ಜನ ಬರ್ತಿಲ್ಲ ಎಂದು ಬೇಸರದಿಂದ ಹೇಳಿದ ವಿಡಿಯೋ ಒಂದು ವೈರಲ್ ಆಗಿದೆ. आज हम केरला स्टोरी 2 मूवी देखने आए थे. एक बारी इस हॉल का हाल देख लो. हिंदू लड़कियां जिहादी सुअरों के साथ घूमने में इस तरह से व्यस्त हैं कि उनको टाइम ही नहीं है इन सब पिक्चरें देखने का. अभी सैयारा होती, को रोमियो होती, उसमें छातियां फाड़ फाड़ के रो रही होती, दिलजीत के कॉन्सर्ट होती, उसमें होते. लेकिन इनसे ये ऐसी पिक्चरें नहीं देखी जाती है. हिंदू लड़कियों, तुम पे पैसे नहीं हो, हम देंगे तुम्हें पैसे, पर तुम केरला स्टोरी 2 देखने आओ और तुम देखो. कभी कोई राशिद आता है, वो नेहा को इंटरनेशनल प्लेयर बनाने के बहाने भगा कर ले जाता है. ಇನ್ನು ಇದೇ ಸಂದರ್ಭದಲ್ಲಿ ದೆಹಲಿಯ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೇರಳ ಸ್ಟೋರಿ ಸಿನಿಮಾ ನೋಡಲು ಯಾರು ಹೋಗ್ತಿಲ್ಲ ಎನ್ನುವುದು ಒಂದು ರೀತಿಯಲ್ಲಿ ಒಳ್ಳೆಯ ಸುದ್ದಿ ಅಂತ ಹೇಳಿದ್ದಾರೆ. ಇದು ಕೂಡ ಹೆಚ್ಚು ಚರ್ಚೆ ಆಗ್ತಾ ಇದೆ. ರಿದ್ದಿಯಾ ಶರ್ಮಾ ಅವರು ಥಿಯೇಟರ್ಗೆ ಹೋಗಿದ್ದಾಗ ಕೇರಳ ಸ್ಟೋರಿ ನೋಡಲು ಯಾರೂ ಬಂದಿರಲಿಲ್ಲ. ಇಡೀ ಥಿಯೇಟರ್ ಖಾಲಿಯಾಗಿತ್ತು. ಈ ಕುರಿತು ಅವರೇ ಸ್ವತಃ ಥಿಯೇಟರ್ನಲ್ಲಿ ಕುಳಿತು ಬೇಸರದಿಂದ ಒಂದು ವಿಡಿಯೋ ಮಾಡ್ತಾರೆ. ಆ ವಿಡಿಯೋದಲ್ಲಿ ಹಿಂದೂಗಳು ಏಕೆ ಬರ್ತಿಲ್ಲ, ಥಿಯೇಟರ್ ಪೂರ್ತಿ ಖಾಲಿ ಇದೆ, ಹಿಂದೂ ಹುಡುಗಿಯರು ಜಿಹಾದಿಗಳ ಜೊತೆ ಓಡಾಡುವಲ್ಲಿ ವ್ಯಸ್ತವಾಗಿದ್ದಾರೆಯೇ, ಅವರಿಗೆ ಈ ಸಿನಿಮಾ ನೋಡಲು ಸಮಯ ಇಲ್ವೇ ಅಂತ ಹೀಗೆ ಅನೇಕ ದ್ವೇಷದ ಮಾತುಗಳನ್ನು ಆಡಿದ್ದಾರೆ. ಈ ಸಿನಿಮಾ ಮೂಲತಃ ಮುಸ್ಲಿಂ ದ್ವೇಷಿ ಘಟನೆಗಳನ್ನು ಹೇಳ್ತದೆ. ಹಿಂದೂಗಳನ್ನು ಭಯದಿಂದ ಇರುವಂತೆ ತೋರಿಸಲಾಗಿದೆ. ನಾನು ಮೊದಲೇ ಹೇಳಿದ ಹಾಗೆ ಬಿಜೆಪಿ ಮತ್ತು ಸಂಘ ಪರಿವಾರ ಮುಸ್ಲಿಂ ದ್ವೇಷಿ ರಾಜಕಾರಣವನ್ನು ಮಾಡ್ತಾ ಬಂದಿದೆ. ಅದಕ್ಕೆ ಪೂರಕವೆಂಬಂತೆ ಸಿನಿಮಾ, ರಂಗಭೂಮಿ, ಹೀಗೆ ಪಾಪ್ಯುಲರ್ ಮೀಡಿಯಾ ಅಂತ ನಾವು ಯಾವುದನ್ನು ಹೇಳ್ತೀವೋ ಅವೆಲ್ಲವನ್ನು ತನಗೆ ಬೇಕಾದಂತೆ ಬಿಜೆಪಿ ಮತ್ತು ಸಂಘ ಪರಿವಾರ ಬಳಸ್ಕೊಳ್ತಿದೆ. ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿರುವ GL1 ಮಾಲ್ನಲ್ಲಿ 16ರಿಂದ 22 ವರ್ಷದ ಹೆಣ್ಣು ಮಕ್ಕಳಿಗೆ, ಅಂದರೆ ಕಾಲೇಜು ಮಕ್ಕಳಿಗೆ ಉಚಿತವಾಗಿ ಈ ಕೇರಳ ಸ್ಟೋರಿ ಸಿನಿಮಾವನ್ನು ಪ್ರದರ್ಶನ ಆಯೋಜನೆ ಮಾಡಲಾಗಿತ್ತು. ಇದಕ್ಕೆ ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರು ನೇರವಾಗಿ ಬೆಂಬಲವನ್ನು ಸೂಚಿಸಿದರು. ಹೀಗೆ ದ್ವೇಷವನ್ನು ಬಿತ್ತುವ ಬಗ್ಗೆ ಬಿಜೆಪಿ ಅವರಿಗೇನು ಹೇಳ್ಕೊಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ದ್ವೇಷವನ್ನು ಬಿತ್ತೋದು, ಕೋಮು ಗಲಭೆಗಳನ್ನು ಹಚ್ಚೋದು, ಕೋಮು ಹಿಂಸಾಚಾರಕ್ಕೆ ಪ್ರಚೋದನೆಯನ್ನು ನೀಡುವುದನ್ನು ನಾವೆಲ್ಲರೂ ನೋಡ್ತಾ ಬಂದಿದ್ದೇವೆ. ಬಿಜೆಪಿ ಯಾವಾಗಲೂ ಒಂದು ರೀತಿಯ ಕಳ್ಳಾಟವನ್ನು ಆಡ್ತದೆ. ಏನಂದರೆ ಕೇರಳ ಸ್ಟೋರಿ ಎಂಬ ಸಿನಿಮಾದಲ್ಲಿ ಬಲವಂತವಾಗಿ ಬೀಫ್ ತಿನ್ನಿಸುವ ಬಗ್ಗೆ ಮೇಲ್ನೋಟಕ್ಕೆ ಆಕ್ರೋಶ ಪ್ರತಿಭಟನೆಗಳನ್ನು ಮಾಡ್ತದೆ. ಇನ್ನೊಂದು ಕಡೆ ಅದೇ ಬಿಜೆಪಿ ಅತಿ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಮಾಡುವ ಕಂಪನಿಯಿಂದ 30 ಕೋಟಿಗೂ ಅಧಿಕ ದೇಣಿಗೆಯನ್ನು ಪಡೀತದೆ. ವೀಕ್ಷಕರೇ, ಬಿಜೆಪಿಯ ಈ ದ್ವಂದ್ವ ನೀತಿ ಮತ್ತು ಈ ಕಳ್ಳಾಟದ ಬಗ್ಗೆ ನಿಮಗೆ ಅನಿಸ್ತು ಕಮೆಂಟ್ ಮಾಡಿ. ಇನ್ನು ಬಹಳ ಮುಖ್ಯವಾಗಿ ಸಿನಿಮಾದ ಕುರಿತು ಮಾತನಾಡುವಾಗ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪ್ರತಿಕ್ರಿಯಿಸಿ, ಯಾರೂ ಈ ಸಿನಿಮಾ ನೋಡ್ತಿಲ್ಲ, ಇದು ಒಂದು ರೀತಿಯಲ್ಲಿ ಒಳ್ಳೆಯ ಸುದ್ದಿ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುವ ವೇಳೆ ಈ ಮಾತು ಬಂದಿದೆ. ಬಿಜೆಪಿ ಅವರು ಸಿನಿಮಾ ಮತ್ತು ಮಾಧ್ಯಮವನ್ನು ರಾಜಕಾರಣಕ್ಕೆ ಬಳಸ್ಕೊಳ್ತಿದ್ದಾರೆ. ಅದೇ ರೀತಿಯಲ್ಲಿ ಕೇರಳ ಸ್ಟೋರಿ ಮುಂದಿನ ಚುನಾವಣೆಗೆ ಮತಗಳನ್ನು ಗಳಿಸೋಕೆ ಮಾಡಿದ ರೀತಿಯಲ್ಲಿ ಕಾಣ್ತಿದೆ. ಇಂತಹ ಸಿನಿಮಾಗಳು ಸಮಾಜದಲ್ಲಿ ವಿಭಜನೆಯನ್ನು ಸೃಷ್ಟಿಸುತ್ತವೆಯೇ ವಿನಃ ಸಾಮರಸ್ಯವನ್ನು ಬಿತ್ತರಿಸುವುದಿಲ್ಲ ಅಂತ ಟೀಕೆಯನ್ನು ಮಾಡಿದ್ದಾರೆ.
ನಾನು ಮೊದಲೇ ಹೇಳಿದಾಗೆ ಕೇರಳ ಸ್ಟೋರಿ ರೀತಿಯಲ್ಲಿ ಇಸ್ಲಾಮೋಫೋಬಿಯಾ ತುಂಬಿದ ಅನೇಕ ಸಿನಿಮಾಗಳು ಈಗ ಮಕ್ಕಡೆ ಮಲ್ಕೊಂಡಿರುವ ಉದಾಹರಣೆಗಳಿವೆ. 2022ರಲ್ಲಿ ಬಿಡುಗಡೆಯಾದ ದಿ ಕಾಶ್ಮೀರ್ ಫೈಲ್ಸ್, ನಂತರ ಬಿಡುಗಡೆಯಾದ ದಿ ಬೆಂಗಾಲ್ ಫೈಲ್ಸ್, PM ನರೇಂದ್ರ ಮೋದಿ, ಸಬರ್ಮತಿ ರಿಪೋರ್ಟ್, ದಿ ತಷ್ಕೆಂಟ್ ಫೈಲ್ಸ್, ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್, ಸ್ವತಂತ್ರ ವೀರ ಸಾವರ್ಕರ್, ಹೀಗೆ ಅನೇಕ ಸಿನಿಮಾಗಳು ಮಕ್ಕಡೆ ಮಲ್ಕೊಂಡಿವೆ. ಪ್ರಧಾನಿ ಮೋದಿ ಸಹಿತ ಬಹುತೇಕ BJP ನಾಯಕರು ನೋಡಿದ್ದಲ್ಲದೆ ಉಚಿತ ಪ್ರದರ್ಶನ ಏರ್ಪಡಿಸಿದ್ರೂ ಇಂಥ ಸಿನಿಮಾಗಳಿಗೆ ಜನರು ಬರ್ತಿಲ್ಲ. ಇಂಥ ಸಿನಿಮಾಗಳನ್ನು ಜನರೇ ಧಿಕ್ಕರಿಸ್ತಿದ್ದಾರೆ ಅಂತ ಹೇಳ್ಬಹುದು. ಕೇರಳ ಸ್ಟೋರಿ ಇಷ್ಟೊಂದು ಅಪಾಯವೇಕೆ? 2023ರಲ್ಲಿ ಬಿಡುಗಡೆಯಾದ ದಿ ಕೇರಳ ಸ್ಟೋರಿ ಮತ್ತು ಅದರ ಮುಂದುವರಿದ ಭಾಗವೇ ಕೇರಳ ಸ್ಟೋರಿ 2. ಈ ಸಿನಿಮಾದಲ್ಲಿ ಇಸ್ಲಾಮೋಫೋಬಿಯಾ, ಲವ್ ಜಿಹಾದ್, ಭಾರತದ ಮುಸ್ಲಿಮರಿಗೆ ಐಸಿಸ್ ಜೊತೆಗಿನ ನಂಟು ಎಂಬ ರೀತಿಯಲ್ಲಿ ಬಿಂಬಿಸಲಾಗಿದೆ. ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ಕೇರಳದಲ್ಲಿ 32,000ಕ್ಕೂ ಹೆಚ್ಚು ಹುಡುಗಿಯರು ಇಸ್ಲಾಂಗೆ ಮತಾಂತರಗೊಂಡು ಸಿರಿಯಾಕ್ಕೆ ಹೋದರು ಎಂಬ ಸುಳ್ಳು ಅಂಕೆಗಳನ್ನು ಉಲ್ಲೇಖಿಸಲಾಗ್ತದೆ. ಆದರೆ ಇದು ಸಂಪೂರ್ಣ ಸುಳ್ಳು ಎಂದು ಕೇರಳದ ಸರ್ಕಾರಿ ದಾಖಲೆಗಳೇ ಹೇಳ್ತಿವೆ. ಜೊತೆಗೆ ಅನೇಕ ತಜ್ಞರು ಸಹ ಇದೊಂದು ಸುಳ್ಳು ಮತ್ತು ಇಸ್ಲಾಮೋಫೋಬಿಯಾ ದ್ವೇಷದ ಸಿನಿಮಾ ಎಂದು ಹೇಳ್ತಿದ್ದಾರೆ. ಇಂತಹ ದ್ವೇಷಪೂರಿತ ಸಿನಿಮಾಗಳು ಸಮಾಜದ ಮೇಲೆ ಅನೇಕ ಅಪಾಯಗಳನ್ನು ಬೀರಬಹುದು. ಮೊದಲನೇದಾಗಿ, ಈ ಹಿಂದೆ ಜರ್ಮನಿಯ ಹಿಟ್ಲರ್ ಬಿಗ್ ಲೈ ಎಂಬ ತಂತ್ರವನ್ನು ಬಳಸ್ತಿದ್ದ. ಅಂದರೆ ಒಂದು ಸುಳ್ಳನ್ನು 10 ಬಾರಿ ಅಂದರೆ ಪದೇ ಪದೇ ಹೇಳಿದರೆ ಅದು ಸತ್ಯವಾಗ್ತದೆ ಅಂತ. ಅದೇ ರೀತಿಯಲ್ಲಿ ಕೇರಳ ಸ್ಟೋರಿ ಕೂಡ ಸುಳ್ಳು ವಿಚಾರಗಳನ್ನು ಪದೇ ಪದೇ ಹೇಳಲೆಂದೇ ದೊಡ್ಡ ಪಾಪ್ಯುಲರ್ ಮೀಡಿಯಾ ಅಂದರೆ ಸಿನಿಮಾವನ್ನು ಉಪಯೋಗಿಸ್ಕೊಂಡಿದೆ ಅಂತಲೇ ಹೇಳ್ಬೋದು. ಇದರಿಂದ ಮುಸ್ಲಿಂ ಸಮುದಾಯವನ್ನು ಭಯೋತ್ಪಾದಕರಂತೆ ಚಿತ್ರಿಸಿ ಇಸ್ಲಾಮೋಫೋಬಿಯಾವನ್ನು ಹೆಚ್ಚಿಸುವುದೇ ಈ ಚಿತ್ರದ ಅಜೆಂಡಾವಾಗಿದೆ. ಇನ್ನು ಎರಡನೇದಾಗಿ, ಸಾಮುದಾಯಿಕ ಘರ್ಷಣೆಗೆ ಕಾರಣವಾಗ್ತದೆ ಮತ್ತು ಸಮಾಜದಲ್ಲಿ ವಿಭಜನೆಗೆ ಕಾರಣವಾಗ್ತದೆ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರೇ ಕೇರಳ ಸ್ಟೋರಿ ಸಿನಿಮಾ ವಿಷಕಾರಿ ಪ್ರಚಾರ ಅಂತ ಟೀಕೆ ಮಾಡಿದ್ದಾರೆ. ಕೇರಳದಲ್ಲಿ ಸಾಮರಸ್ಯದಿಂದ ಬಾಳುತ್ತಿರುವ ಎಲ್ಲರಲ್ಲಿಯೂ ದ್ವೇಷ ಬಿತ್ತುತ್ತದೆ ಹಾಗೂ ವಿಭಜನೆಯನ್ನು ಮಾಡುತ್ತದೆ ಈ ಸಿನಿಮಾ. ಇದರಿಂದ ಲಾಭ ಪಡೆಯುವುದು BJP ಬಿಟ್ಟರೆ ಇದರಿಂದ ಅತಿ ಹೆಚ್ಚು ನಷ್ಟ ಅನುಭವಿಸೋದು ಕೇರಳ ಎನ್ನುವ ಸಾಮರಸ್ಯದ ನಾಡು. ಒಂದು ವಾರದಲ್ಲಿ ಈ ಸಿನಿಮಾ 240 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ. ಆದರೆ ಇದು ಎಷ್ಟು ಸುಳ್ಳು ಎಷ್ಟು ಸತ್ಯ ಎಂದು ಗೊತ್ತಿಲ್ಲ. ಯಾಕೆಂದರೆ ಒಂದು ಕಡೆ ಸಿನಿಮಾ ನೋಡಲು ಯಾರೂ ಥಿಯೇಟರ್ಗೆ ಹೋಗ್ತಿಲ್ಲ, ಇನ್ನೊಂದು ಕಡೆ ಈ ರೀತಿಯ ಅಂಕಿಅಂಶಗಳು. ಇವೆಲ್ಲವನ್ನು ನೋಡಿದ್ರೆ ಜನರನ್ನ ದಿಕ್ತಪ್ಪಿಸಲು ಚಿತ್ರತಂಡ ಈ ರೀತಿಯ ಅಂಕಿಅಂಶಗಳನ್ನ ಕೊಡ್ತಿದೆ ಅಂತ ಅನಿಸುತ್ತೆ. ಬಹಳ ಮುಖ್ಯವಾಗಿ ಕೇರಳದಂತಹ ಸೆಕ್ಯುಲರ್ ಸಮಾಜದಲ್ಲಿ ಈ ಸಿನಿಮಾ ಹೆಚ್ಚು ಸೋಲನ್ನು ಕಂಡಿದೆ. ರಾಹುಲ್ ಗಾಂಧಿ ಹೇಳಿದಂತೆ ಈ ಸಿನಿಮಾ ನೋಡಲು ಯಾರೂ ಹೋಗ್ತಿಲ್ಲ ಎನ್ನುವುದು ಒಂದು ರೀತಿಯಲ್ಲಿ ಸಂತೋಷದ ವಿಷಯವೇ ಸರಿ. ಒಟ್ಟಾರೆಯಾಗಿ ಇತ್ತೀಚೆಗೆ ಬರ್ತಿರುವ ಸಿನಿಮಾಗಳು ಮಾಹಿತಿಯ ಆಧಾರದ ಮೇಲೆ ಕತೆ ಹೇಳುವ ಬದಲು ಭಯ ಮತ್ತು ದ್ವೇಷವನ್ನು ಹರಡುವುದರ ಮೂಲಕ ಸಮಾಜದಲ್ಲಿ ದೊಡ್ಡ ಅಪಾಯವನ್ನು ಉಂಟು ಮಾಡ್ತಿವೆ. ಇಂತಹ ಸಿನಿಮಾಗಳನ್ನು ಜನರೇ ಧಿಕ್ಕರಿಸಬೇಕು. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ಈದಿನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.